ಚಾಲಕನ ಸ್ವಂತೆ ಹೊರತು ಸ್ವಮಣಿಯ ಸ್ವತ್ತಲ್ಲ. ಇವತ್ತು ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಉಸಿರು ನಿಲ್ಲುವ ಮುನ್ನ ಹೆಸರು ಬಿಟ್ಟು ಹೋದಾಗ ಆ ವ್ಯಕ್ತಿಯ ಹೆಸರು ಈ ಸಮಾಜದಲ್ಲಿ ಶಾಶ್ವತವಾಗಿರುತ್ತದೆ. ಅಂತಹ ಹೆಸರು ಉಳಿಯುವಂತಹ ಕೆಲಸ ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ಗೌರವ ಸನ್ಮಾನವನ್ನ ಅವರು ಗುರುತಿಸುವಂತಹ ಗುರುತರ ಕೆಲಸವನ್ನ ಮಾಡ್ತಾ ಇದೆ. ಜೋರಾಗಿ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ಒಂದು ಮಕ್ಕಳ ಪಾಲಕ ಪೋಷಕರು ವಿವಿಧ ಕ್ಷೇತ್ರದ ಸಾಧಕರು ಇವತ್ತು ಪುರಸ್ಕಾರ ಪಡಿತಾ ಇದ್ದಾರೆ. ಇದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆ. ನಾವು ಕೂಡ ಇತರರಂತೆ ಸಮಾಜದಲ್ಲಿ ಒಂದು ಒಳ್ಳೆಯದನ್ನ ಮಾಡಬೇಕು, ಸಾಧನೆಯನ್ನ ಕೈಬೇಕು ಅನ್ನುವಂತ ಮನೋಭಾವವನ್ನ ಇಂತಹ ಪ್ರಶಸ್ತಿಗಳು, ಇಂತಹ ಸಮಾರಂಭಗಳು ನಮಗೆ ಪ್ರೇರಣೆಯನ್ನ ನೀಡುತ್ತವೆ. ಅಂತಹ ಪ್ರೇರಣಾ ಶಕ್ತಿಯನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ಮಾಡ್ತಾ ಇದೆ. ಇಂದು ಕನ್ನಡದಲ್ಲಿ 125 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕನ್ನಡ ಕುವರ ಕುವರಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕನ್ನಡ ನಾಡು ನುಡಿ, ಕನ್ನಡ ಭಾಷೆಯನ್ನ ಉಳಿಸುವಂತಹ ಕೆಲಸವನ್ನ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ ಮಾಡ್ತಾ ಇದೆ. ಇತರ ವಿಷಯಗಳಿಗಿಂತ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ 125ಕ್ಕೆ 125 ಪ್ರಥಮ ಭಾಷೆಯಲ್ಲಿ ಅಂಕಗಳನ್ನು ಗಳಿಸಿ ಇವತ್ತು ಶಾಲೆಗೆ, ತಾಲೂಕಿಗೆ, ನಮ್ಮ ವಿಜಯನಗರ ಜಿಲ್ಲೆಗೆ ಅತಿ ಹೆಚ್ಚು ಕನ್ನಡದಲ್ಲಿ 125 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇನ್ನೂ ಕೂಡ ಮುಂದಿನ ಭವಿಷ್ಯತ್ತಿನಲ್ಲಿ ಅವರ ವಿದ್ಯಾಭ್ಯಾಸ ಸುಗಮವಾಗಲಿ, ಹೆಚ್ಚು ಹೆಚ್ಚು ಒಂದು ಅಂಕಗಳನ್ನು ಗಳಿಸುವ ಮೂಲಕ ತಂದೆ ತಾಯಿಗಳಿಗೆ ಕೀರ್ತಿಯನ್ನ ತರಲಿ ಅಂತ ನಾವು ಶುಭವನ್ನ ಕೋರ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನು ಗೌರವಿಸಿ ಸನ್ಮಾನಿಸ್ತಾ ಇದೆ. ಜೋರಾಗಿ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಆ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ಮಕ್ಕಳಿಗೆ ಅಭಿನಂದಿಸೋಣ, ಶುಭವನ್ನ ಕೋರೋಣ. ವಿದ್ಯಾರ್ಥಿಗಳಿಗೆ ಎಲ್ಲ ಅವರಿವರೆನ್ನದೆ ಅನುದಾನಿತ, ಅನುದಾನ ರಹಿತ ಸರ್ಕಾರಿ ಶಾಲೆಗಳ ಎಲ್ಲಾ ಮಕ್ಕಳನ್ನು ಕೂಡ ಗುರುತಿಸಿ ಇವತ್ತು ನಮ್ಮ ಹಡಗಲಿ ತಾಲೂಕಿನ ಕರ್ನಾಟಕ ಪ್ರೆಸ್ ಕ್ಲಬ್ ಈ ಒಂದು ಬಹಳ ಅರ್ಥಪೂರ್ಣ ಒಂದು ಕೆಲಸವನ್ನ ಮಾಡೋದ್ರ ಮೂಲಕ ಎಲ್ಲ ಮಕ್ಕಳನ್ನ ಸಮಾನವಾಗಿ ಕಂಡು ಸನ್ಮಾನಿಸಿ ಗೌರವಿಸ್ತಾ ಇದೆ. ಈ ವರ್ಷವೂ ಕೂಡ ಕನ್ನಡ ಭಾಷೆಯಲ್ಲಿ 125 ಅಂಕ ಗಳಿಸಿದಂತಹ ಕನ್ನಡ ಕುವರ ಕುವರಿಯರಿಗೆ ಜೋರಾದ ಚಪ್ಪಳೆಯನ್ನು ತಟ್ಟುವುದರ ಮೂಲಕವಾಗಿ ಮುಂದಿನ ವರ್ಷವೂ ಕೂಡ PUCಯಲ್ಲಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಆ ಶಾಲೆಗೂ ಕಾಲೇಜಿಗೂ ಕೀರ್ತಿಯನ್ನ ತರಲಿ ಅಂತ ನಾವು ಶುಭ ಕೋರೋಣ. ಅವರಿಗಾಗಿ ಈಗ ಪ್ರತಿಭಾ ಪುರಸ್ಕಾರ. ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ ಇದೆ. ಯಾರು ಹಾಗೆ ಹೋಗಬಾರ್ದು, ಕಡೆ ಉಪಹಾರ ಸೇವಿಸಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಸನ್ಮಾನ ಇರೋದ್ರಿಂದ ಇನ್ನೂ ಒಂದು 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಸಹಕರಿಸಲು ವಿನಂತಿ. ಆಕಾಶ್, ಅಫ್ಸನಾಜ್, ರಮೇಶ್, ಪ್ರಶಾಂತಿ, LV ತೇಜಸ್ವಿನಿ ಎಲ್ಲ ಗಣ್ಯಮಾನ್ಯರು ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಫೋನ್ ಆರೈಸಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ನಂತರದಲ್ಲಿ ಪೂಜಾ KV, MM ಪಾಟೀಲ್ ಆಂಗ್ಲ ಮಾಧ್ಯಮ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದೇವೆ. ಅವರ ಮುಂದಿನ PUC ಪದವಿ ಸ್ನಾತಕೋತ್ತರ ಹಂತದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ಕನ್ನಡ ನಾಡಿಗೆ ಕೀರ್ತಿ ತರಲಿ ಅಂತೇಳಿ ಕನ್ನಡಕ್ಕಾಗಿಯೇ
ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡ್ತಾ ಇದ್ದಾರೆ. ನಂತರ ಆಗಿದ್ದಾರೆ ಅವರು ಕೂಡ ಒಂದೆರಡು ಮಾತುಗಳನ್ನು ಆಡುವವರಿದ್ದಾರೆ. ಎಲ್ಲರೂ ಧನ್ಯವಾದಗಳು. ಅವರ ಉತ್ತಮವಾಗಿ ಸಾಗರವಾಗಿ ಬೆಳೆಯಲಂತ ಆಶಿಸುತ್ತೇವೆ. ಹಾಗೆಯೇ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ HK ಮಹೇಶ್ ಅವರಿಗೆ, ಹಾಗೆಯೇ ಯೋಗ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಿಗೆ ಮೊದಲು ಗೌರವ ಸನ್ಮಾನವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಎಲ್ಲರೂ ನಮ್ಮ ಕರ್ನಾಟಕ ಪ್ರಶ್ನ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಶ್ರೀಯುತ ಸುಭಾಷ್ ಚಂದ್ರ ಹಾವೇರಿ, BM ಗುರುಮೂರ್ತಿ, BM ವೀರಸ್ವಾಮಿ, ಜಯನಾಯಕ್, ವೈ ನಡರಪ್ಪ, ಮುಕುಂದ್ ಗೌಡರು, ದೇವೇಂದ್ರಪ್ಪ, ನಾಗರಾಜ್ ಮಲ್ಲಿಕೇಡಿಯರು, ಎಲ್ಲ ರಾಜೇಂದ್ರ ನಾಯಕರು ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮಕ್ಕೆ ದೇಣಿಗೆಯಾಗಿ ನೀಡುತ್ತಾರೆ. ಒಂದು ಸೈಡಿಂದ ಎಲ್ಲ ನಿಂತ್ಕೊಳ್ಳಿ. ಹಲೋ ಸರಿ ಕಡೆ ಮನೆ ಪ್ರೆಸ್ ಕ್ಲಬ್ನವರು ತೋರಿಸಿದ್ದಾರೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿ, ಭಾಳ ವಿಶೇಷವಾಗಿ ಪ್ರಾಸ್ತಾವಿಕ ನುಡಿಯಲ್ಲಿ ದಯಾನಂದವರು ಭಾಳ ಸುಂದರವಾಗಿ ಮಾತನಾಡಿದರು, ಒಳ್ಳೆಯ ವಿಚಾರಗಳನ್ನು ಹೇಳಿದರು. ಸದುದ್ದೇಶ ಇವತ್ತು ಏನಾಗಬೇಕಾಗಿದೆ ಮತ್ತು ಉದ್ದೇಶಗಳು ಏನಾಗಬೇಕಾಗಿದೆ ಅನ್ನುವಂಥದ್ದನ್ನು ನಮ್ಮ ಮನಗಟ್ಟು ಮಾಡಿದರು. ಮತ್ತು ವಿಶೇಷವಾಗಿ ಅಧ್ಯಕ್ಷರು ಸಹಿತ ಭಾಳ ಸುಂದರವಾಗಿ ಮಾತನಾಡಿದರು. ನಮ್ಮ ಕಾಜಾ ಹುಸೇನ್ ಅವರು, ಅವರಲ್ಲಿ ಆ ತಾಳ್ಮೆ ಭಾಳ ಸುಂದರವಾಗಿ ಮಾತನಾಡಿದರು. ಇವತ್ತು 125ಕ್ಕೆ 125 ಅಂಕಗಳನ್ನು ಪಡೆದು
ನಮ್ಮ ಸೋದಾಭಿಮಾನ ಬರಬೇಕು. ಆ ನೆಲಗಟ್ಟನ್ನು ತಿಳಿಸುವಂಥ ಕಾರ್ಯವನ್ನು ಇವತ್ತು ಈ ಪ್ರೆಸ್ ಕ್ಲಬ್ನವ್ರು ಮಾಡಿದ್ದಾರೆ. ನಿಜಕ್ಕೂ ಸಹಿತ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಏನು ಪ್ರಶಸ್ತಿಗಳನ್ನು, ಹಲವಾರು ಪ್ರಶಸ್ತಿಗಳನ್ನು ನೀಡಿದ್ದಾರೆ ಆ ಎಲ್ಲ ಗಣ್ಯರಿಗೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟಬೇಕು. ಯಾಕಂದರೆ ಇಲ್ಲಿ ಒಬ್ಬೊಬ್ಬರು ಬಹುಶಃ ಅವರ ಸಾಧನೆಗಳನ್ನು ಒಂದೊಂದು ಮಾತುಗಳಲ್ಲಿ ಹೇಳ್ಕೊಂತ ಹೋದರೆ ಸುಮಾರು 1 ಗಂಟೆ ಆಗ್ತದೆ. ಅಷ್ಟು ಚೆನ್ನಾಗಿ ಸಾಧನೆಯನ್ನು ಮಾಡಿದ್ದಾರೆ. ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಸಾಧನೆ. ಅದಕ್ಕೆ ಬಯಸೋದು, ಪ್ರಕೃತಿ ಬಯಸೋದು ಏನಂತಂದರೆ ಸುವ್ಯವಸ್ಥೆ ಅಂತ ನೆಲೆಗಟ್ಟನ್ನು ತಿಳಿಸುವಂಥ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಕಂಡುಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಉದ್ಘಾಟನೆ ಮಾಡಿದಂಥ ಎರಡೇ ಮಾತನಾಡಿದರೂ ಭಾಳ ಒಳ್ಳೆಯ ವಿಚಾರಗಳನ್ನು ವ್ಯಕ್ತಪಡಿಸಿದರು. ನಿಜಕ್ಕೂ ಸಹಿತ ಬಹುದೊಡ್ಡ ಭಾಷಣವನ್ನು ಮಾಡೋದಕ್ಕಿಂತ 2 ಮಾತೈತಲ್ಲ, ನಿಜಕ್ಕೂ ಕಾರ್ಯಕ್ರಮಕ್ಕೆ ಔಚಿತ್ಯತೆ. ಎಲ್ಲ ಸಾಧಕರ ಪರವಾಗಿ 4 ಅಂಶಗಳನ್ನ ನಾನು ಇಲ್ಲಿ ಹೇಳ್ತೇನೆ. ಒಂದನೇದು, ಕರ್ನಾಟಕ ಪ್ರೆಸ್ ಕ್ಲಬ್ ವಿಶೇಷವಾಗಿ ಇಲ್ಲಿ ಎಲ್ಲ ಧರ್ಮದ ಪೂಜ್ಯರನ್ನ ಕರೆಸಿ ಸರ್ವಧರ್ಮ ಸಮಾನತೆಯ ಒಂದು ಭಾವನೆಯನ್ನ ಬಿತ್ತಿರುವಂತದ್ದು ಒಂದು, ಮತ್ತು ಅದರ ಜೊತೆಗೆ ಸಾಧಕರನ್ನ ಗುರುತಿಸುವಂತ ಒಂದು ಏನು ಕ್ಲಬ್ನ ಪ್ರಯತ್ನ ಇದೆ. ನಿಜಕ್ಕೂ ಈ ಎಲ್ಲ ಸಾಧಕರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಾಧಕರನ್ನ ಗುರುತಿಸುವಾಗ ಅನೇಕ ಬಾರಿ ನಾವು ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಒತ್ತಾಯಕ್ಕೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಆಯ್ಕೆ ಮಾಡ್ತಾರೆ. ಆದರೆ ಪ್ರೆಸ್ ಕ್ಲಬ್ನವರು ನಿಜವಾಗಿ ಇಲ್ಲಿ ಎಲ್ಲ ಕ್ಷೇತ್ರದವರನ್ನ ಉತ್ತಮವಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ. ಇದು ಬಹಳ ವಿಶೇಷ. ಮತ್ತು ಇನ್ನೊಂದೇನು ಅಂದ್ರೆ, ಇವತ್ತು ಈ ಪತ್ರಿಕೆಗಳು ಈಗಾಗಲೇ ಸಾಕಷ್ಟು ಪತ್ರಿಕೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ಸಾಮಾಜಿಕ ಜಾಲತಾಣಗಳಿರ್ಬೋದು, ಎಲೆಕ್ಟ್ರಿಕ್ ಮಾಧ್ಯಮಗಳಿರ್ಬೋದು, ಇವೆಲ್ಲದರ ನಡುವೆ ಇವತ್ತು ಪತ್ರಿಕೆಗಳು ಉಳಿದಿದ್ದಾವೆ ಅಂತಂದ್ರೆ ನಿಜಕ್ಕೂ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಇದು ಬಹಳ ಮುಖ್ಯ. ಯಾಕೆಂದ್ರೆ ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ವೇತನ ಬರಲ್ಲ, ಆದಾಯ ಬರಲ್ಲ. ಪತ್ರಿಕೆಗಳ ಮೂಲಕ ಅವರಿಗೆ ದೊಡ್ಡ ಒಂದು ಆದಾಯ ಕೂಡ ಇಲ್ಲ. ಇದರ ನಡುವೆ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಪತ್ರಿಕಾ ವರದಿಗಾರರಿಗೆ ಪತ್ರಿಕಾ ದಿನಾಚರಣೆಯ ಪರವಾಗಿ ಎಲ್ಲ ಸಾಧಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಲಂಕೇಶ್ ಪತ್ರಿಕೆ ಇದೆ. ಆ ನಂತರದಲ್ಲಿ ಪತ್ರಿಕೆಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವಲ್ಲಿ ಮತ್ತು ಸರ್ಕಾರ ಅದರ ಮೂಲಕ ಗಮನವನ್ನು ಹರಿಸಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಪತ್ರಿಕೆಗಳು ಬಹಳಷ್ಟು ಶ್ರಮಿಸ್ತಾ ಇದ್ದಾವೆ. ಅಂತ ಎಲ್ಲ ಪತ್ರಿಕೆಗಳಿಗೆ ತುಂಬಿರುವ ಧನ್ಯವಾದಗಳು. ಮತ್ತು ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು ತಮ್ಮ ಭಾಷಣದಲ್ಲಿ ಬಹಳಷ್ಟು ಉತ್ತಮವಾದಂತಹ ಅಂಶಗಳನ್ನ ಹೇಳಿದ್ದಾರೆ. ನಿಜಕ್ಕೂ ನನಗೆ ಅವರ ಭಾಷಣವನ್ನ ಪ್ರಾರಂಭದಿಂದ ಹಿಡಿದು ಕೊನೆ ತನಕ ಕೇಳಿದೆ. ಅಂತ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬರನ್ನು ಕರೆಸಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸಾಧಕರ ಪರವಾಗಿ ತುಂಬುರದ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನು